ನಮಸ್ತೆ ವೀಕ್ಷಕರೇ, ಈಗ ನಾನು ಬಾಯ್ಲ್ಡ್ ಎಗ್ ರೈಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 3 ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ನಾನು ಅದನ್ನು ಏನು ಮಾಡ್ಕೊಂಡಿದ್ದೀನಿ, ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಒಳಗಿಂದನೇ ಸಪ್ರೇಟ್ ತಗೊಂಡಿದ್ದೀನಿ ಯೆಲ್ಲೋ ಕಲರು. ಈಗ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅಂದರೆ ಅರಿಶಿಣ, ಅಚ್ಕಾರದ ಪುಡಿ, ಧನಿಯಾ ಪೌಡರು, ಪೇಪರ್ ಪೌಡರು, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಕರಿಬೇವು, ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ನಿಂಬೆಹಣ್ಣು, ಕೊತ್ತಂಬರಿ. ಅದಾದ ನಂತರ ಗ್ರೀನ್ ಚಿಲ್ಲಿ ಸಾಸು, ನೋಡಿ ಗ್ರೀನ್ ಚಿಲ್ಲಿ ಸಾಸು, ನಂತರ ಸೋಯಾ ಸಾಸು, ಅದಾದ ನಂತರ ಕೆಚಪ್ಪು. ಈಗ ಏನೇನು ಹಾಕಿ ಯಾವ ರೀತಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ದಿಢೀರ್ ಮಾಡ್ಬೋದು. ಅದಾದ ನಂತರ ಎಗ್ ರೈಸ್ಗಿಂತ ಇದೊಂಥರ ಡಿಫ್ರೆಂಟಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಈಗ ನಾನೊಂದು ತವ ತೊಗೊಂಡಿದ್ದೀನಿ. ಇದಕ್ಕೀಗ 2ರಿಂದ 3 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನಾನೀಗ. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ನಾನು ಮೊದಲಿಗೆ ಏನು ಮಾಡ್ತೀನಿ, ಎಗ್ಗನ್ನ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಎಣ್ಣೆಲಿ ಹಾಕಿ ನೋಡಿ ಈ ರೀತಿ ಕೆಂಪಗಾಗೋ ರೀತಿ ಫ್ರೈ ಮಾಡಿಕೊಂಡು ಈಗ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಂತರ ಕರಿಬೇವು ಹಾಕ್ಕೊತೀನಿ ನಾನು. ನೋಡಿ ಇದಾದ ನಂತರ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಒಂದು ಟೊಮೊಟೊ ಹಾಕ್ತೀನಿ. ನೋಡಿ, ಈಗ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ, 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ. ಇದಾದ ನಂತರ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು, ಹಸಿಮೆಣಸಿನಕಾಯಿ. ಈಗ ಪೇಪರ್ ಪೌಡರ್ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ ಪೌಡರ್. ಈಗ 1 ಟೀ ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನಾನು. ಇದಾದ ನಂತರ 1 ಟೀ ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ. ಇದಾದ ನಂತರ 1 ಟೀ ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಕೊನೆಯದಾಗಿ ಉಪ್ಪು ಮತ್ತು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಕೊನೆಯದಾಗಿ ನಾನೇನು ಎಗ್ಗಿನ ಒಳಗಿಂದ ಏನು ಇಟ್ಕೊಂಡಿದ್ನಲ್ಲ, ನೋಡಿ ಇದನ್ನು ಈಗ ಇದರೊಳಗೆ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ನಾವು ಪುಡಿ ಮಾಡಿ ಹಾಕ್ಕೊತೀವಿ. ನೋಡಿ, ಕೊನೆಯದಾಗಿ ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ನಾನು. ನೋಡಿ ವೀಕ್ಷಕರೇ, ಕೊನೆಗೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ನಾನು ಇದನ್ನು ರೈಸ್ ಮಾಡಿಟ್ಕೊಂಡಿದ್ದೀನಿ, ರೈಸಿಗೆ ಕಲಿಸ್ಕೊತೀನಿ. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಂಡು ಊಟ ಮಾಡ್ಬೋದು. ಮಕ್ಕಳಿಗೊಂದು ಚೇಂಜ್ ಅನಿಸುತ್ತೆ. ಎಗ್ ರೈಸ್ ಉಣ್ಣೋದಕ್ಕೂ ಬಾಯ್ಲ್ಡ್ ಎಗ್ ರೈಸ್ ಉಣ್ಣೋದಕ್ಕೂ ಸಿಕ್ಕಾಬಟ್ಟೆ ಚೇಂಜ್ ಇರುತ್ತೆ. ಮನೇಲಿ ಒಂದು ಸರಿ ಮಾಡಿ ನೀವು ಕೂಡ. ನೋಡಿ ವೀಕ್ಷಕರೇ, ನೋಡಿ ಎಗ್ ರೈಸ್, ಬಾಯ್ಲ್ಡ್ ಎಗ್ ರೈಸ್ ಈ ರೀತಿ ನೀವು ಮಾಡಿ ನೋಡಿ. ಅಂದರೆ ಬಾಯ್ಲ್ಡ್ ಎಗ್ ಸಿಗುತ್ತೆ ಒಂದೊಂದು ಗುಕ್ಕಲ್ಲೂ ಕೂಡ. ನಿಮಗೆ ಸ್ವಲ್ಪ ಚೇಂಜ್ ಇರುತ್ತೆ ಎಗ್ ರೈಸಿಗೂ ಇದಕ್ಕೂ ಸಿಕ್ಕಾಪಟ್ಟೆ. ಯಾಕೆಂದರೆ ಪೇಪರ್ ಪೌಡರ್ ಅದನ್ನೆಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ, ಸಖತ್ತಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಬರೀ ಮಕ್ಕಳಿಗೆಲ್ಲ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.